ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹಲವು ಮಹತ್ವದ ವಿಷಯಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಸಭೆಯ ವೇಳೆ ಶಾಸಕ ಸಿದ್ದು ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂಬ ಅಭಿಪ್ರಾಯವೂ ಸಭೆಯಲ್ಲಿ ವ್ಯಕ್ತವಾಯಿತು. ಒಟ್ಟಾರೆಯಾಗಿ ಬನಹಟ್ಟಿ ನಗರಸಭೆ ಕಾರ್ಯಾಲಯದಲ್ಲಿ ನಡೆದ ಕೆಡಿಪಿ ಸಭೆ ಇವತ್ತೆಲ್ಲ ಇಲಾಖೆಯ ರಿವ್ಯೂ ಮುಗಿಯಂಗಿಲ್ಲ. ಉಳಿದಂಥ ಯಾವ ಇಲಾಖೆ ಉಳಿತಾವ ಇನ್ನೊಂದು ಅರ್ಧ ದಿನ ತೊಗೊಂಡು ಪೂರ್ತಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈ ರಿವ್ಯೂ ಮಾಡೋದ್ರಿಂದ ಪ್ರಗತಿಗೆ ಹೆಚ್ಚು ಒತ್ತು ಕೊಟ್ಟಂಗೆ ಆಗ್ತದೆ. ಯಾವ ಗಮನಕ್ಕಿಲ್ಲಾರ್ದ ಬಾರ್ದನ ಕೆಲಸ ಆಗಲಾರ್ದ ಪೆಂಡಿಂಗ್ ಬಿದ್ದಿರ್ತಾವೆ ಮತ್ತು ಫಲಾನುಭವಿಗಳಿಗೆ ಸೌಲಭ್ಯಗಳ ಮುದ್ರಾಗಿಲ್ಲ. ಈ ಕೆಡಿಪಿ ಸಭೆಯೊಳಗೆ ಅದೆಲ್ಲ ಡೀಟೇಲ್ ಚರ್ಚೆ ಆಗೋದ್ರ ಮುಖಾಂತರ ಅವ್ರಿಗೂ ಸಹಿತ ಅಧಿಕಾರಿಗಳಿಗೆ ನಾವು ಚರ್ಚೆ ಮಾಡಿ ಆ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸವನ್ನು ಈ ಸಭೆಯಿಂದ ನಿರ್ಣಯ ಆಗಿ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಡೆವಲಪ್ಮೆಂಟ್ ವರ್ಕ್ಗಳು ನಗರಸಭೆ ಆಗಲಿ ಗ್ರಾಮೀಣ ಪ್ರದೇಶದವಾಗಲಿ ಅವು ಸಹಿತ ಮಂಜೂರಾಗಿ 3 ವರ್ಷ 4 ವರ್ಷ ನಾವು ರಿವ್ಯೂ ಮಾಡದೇ ಇರ್ತಕ್ಕಂಥ ಕಾರಣಕ್ಕಾಗಿ ಯಾವುದೋ ಕಾರಣಕ್ಕೆ ಪೆಂಡಿಂಗ್ ಇಟ್ಕೊಂಡು ಕೂತಿರ್ತಾರೆ. ಅದಕ್ಕೆ ಚಾಲನೆ ಕೊಟ್ಟು ಒತ್ತು ಕೊಟ್ಟು ಬೇಗನೆ ಆ ಸೌಲಭ್ಯಗಳನ್ನು ಜನರಿಗೆ ಒದಗಿಸುವಂಥ ಕೆಲಸ ನಾವು ಮಾಡ್ತೀವಿ. ಒಳಗೆ ರೇಷನ್ ಕಾರ್ಡ್ ಇರ್ಬೋದು, ಹೆಲ್ತ್ ಕಾರ್ಡ್ ಇರ್ಬೋದು ಮತ್ತು ಆರೋಗ್ಯ ಇಲಾಖೆಯಿಂದ ಇವೆಲ್ಲವೂ ಸಹಿತ ಎಲ್ಲ ಇಲಾಖೆಯಿಂದ ರಿವ್ಯೂ ಆಗೋದ್ರಿಂದ ಜನರಿಗೆ ಭಾಳ ಅನುಕೂಲ ಆಗ್ತದೆ. ಕ್ಷೇತ್ರದ ಜನತೆಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇವತ್ತು 4 ರಿಂದ 5ರವರೆಗೆ ಎಷ್ಟು ಇಲಾಖೆ ಬಂದವು ಎಲ್ಲ ರಿವ್ಯೂ ಮಾಡಿದ ನಂತರ ಉಳಿದ ಇಲಾಖೆಗಳನ್ನು ಮುಂದಿನ ವಾರದೊಳಗೆ ಮಂಗಳವಾರ ದಿವಸ ಇನ್ನೊಮ್ಮೆ ಸಭೆ ಕರೆದು ಅವ್ರನ್ನ ಕರೆದು ಅದನ್ನು ಸಹಿತ ರಿವ್ಯೂ ಮಾಡಿ ಸಂಪೂರ್ಣ ಎಲ್ಲ ಇಲಾಖೆ ರಿವ್ಯೂ ಮಾಡುವಂಥ ಕೆಲಸ ನಾವು ಪ್ರಭಾವದ್ದು ನಮ್ಮಲ್ಲಿ ಇನ್ನೂ ಆ ಸ್ಥಿತಿ ಪ್ರಭಾವ ಬರುವಂಥ ಸ್ಥಿತಿ ಆಗಿಲ್ಲ. ಇನ್ನೂ ಮಳೆ ಕೊರತೆ ಅದ. ಮಳೆ ಕೊರತೆ ಅದ. ಪ್ರಭಾವ ಆ ರೀತಿ ಎಲ್ಲಿನೋ ಕಾರಣಕ್ಕಾಗಿ ಈ ಸಲ ಪ್ರಭಾವ ಬರಲಿಕ್ಕಿಲ್ಲ ಅನ್ನುವಂಥದ್ದನ್ನು ನಿರೀಕ್ಷೆ ಅದ. ಆ ಕಾರಣಕ್ಕೆ ಮಳೆ ಕೊರತೆ ಅದ. ಮಳೆ ಸಂಪೂರ್ಣ ಪ್ರಮಾಣದ ಮಳೆ ಆಗಿಲ್ಲ. ನದಿ ಬಂದಾವೆ, ಘಟಪ್ರಭಾನು ಮಾಡಿ ಕೃಷ್ಣಾನು ಬಂದವು. ಅದು ಕೃಷ್ಣ ಆಲಿಮಟ್ಟಿ ಅದೆಲ್ಲ ಹಿಪ್ಪರಿಗೆ ಆಲಿಮಟ್ಟಿ ಎಲ್ಲ ತುಂಬಿ ಹೋಗ್ತಾವ. ಘಟಪ್ರಭಾ ಇನ್ನೂ ಹಾಪದು ಇನ್ನೂ ತುಂಬಿಲ್ಲ. ಅಲ್ಲಿ ಮಳೆ ಇನ್ನೂ ಬೇಕು. ಘಟಪ್ರಭಾ ಕಡಿಮೆ ಆದ್ರೆ ನಮಗೆ ನೀರಾವರಿಗೆ ತೊಂದರೆ ಭಾಳ. ನಾವು ಒತ್ತಾಯ ಮಾಡ್ತೀವಿ. ಮುಖ್ಯಮಂತ್ರಿ ಮೊನ್ನೆ ಹೇಳಿದ್ದಾರೆ. ಈಗ ಯಾವ್ಯಾವ ಕಾರಣಕ್ಕೆ ಇವರು ಮೊದಲು ಘೋಷಣೆ ಮಾಡಿ ಸೆಂಟ್ರಲ್ ಫಂಡ್ ಕೇಳಬೇಕು. ಈಗ ಸೆಂಟ್ರಲ್ ಕೊಡಲಿ ಅಂದ್ರೆ ನಿಮ್ಮದೇನು ಡ್ಯೂಟಿ. ನೀವು ಬರ ಘೋಷಣೆ ಮಾಡಿರಿ, ಸೆಂಟ್ರಲ್ ಡಿಮಾಂಡ್ ಮಾಡಿರಿ, ಕೊಡ್ತಾರ ಅಂತ ಭರವಸೆ ನಮಗೂ ಅದು ಹಿಂದೂ ಆಗಿ ಕೊಟ್ಟಿದ್ದರು. ಯಡಿಯೂರಪ್ಪ CM ಇದ್ದಾಗ ಅತಿವೃಷ್ಟಿ ಬಂದಾಗ ಇವರು ದುಡ್ಡು ಕೊಟ್ಟು ಖಜಾನೆಯಿಂದ ಸ್ಟೇಟ್ ಗೌರ್ಮೆಂಟ್ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟಿಂದ ತೊಗೊಂಡಿದ್ದರು. ಹಂಗೆ ನೀವು ನಿಮಗೆ ಏನೇನದ ಅವರು ಸೆಂಟ್ರಲ್ ಗೌರ್ಮೆಂಟ್ ಹಂಗೆ ಕಣ್ಣು ಮುಚ್ಚಿ ಕೊಡಂಗಿಲ್ಲ. ಅಲ್ಲಿ ಇಲ್ಲಿ ಬರ ಅಧ್ಯಯನ ಮಾಡ್ಲಿಕ್ಕೆ ತಂಡ ಕಳಿಸ್ತಾರೆ. ಎಲ್ಲೆಲ್ಲಿ ಆ್ಯಕ್ಚುಯಲ್ ಬರ ಆಗ್ಯದ, ಬೆಳೆ ಹೊಡಿಗ್ಯದ, ರೈತರಿಗೆ ತೊಂದರೆ ಆಗ್ಯದ, ಅದನ್ನೆಲ್ಲ ನೋಡ್ಕೊಂಡು ಹಣ ಬಿಡುಗಡೆ ಮಾಡುವಂಥ ಕೆಲಸ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು. ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಗೊತ್ತದ. ಸುಮ್ಮನೆ ಇದ್ರ ಪೇಪರ್ದಾಗ ಅದನ್ನು ರಾಜಕೀಯ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿಲ್ಲ, ನಾ ಘೋಷಣೆ ಮಾಡಿಲ್ಲ, ಇದು ಆಗಬಾರ್ದು. ಈ ಸ್ಥಿತಿ ಯಾವಾಗೂ ಹಿಂದೂ ನಾವೆಲ್ಲ ನೋಡಿದ್ದೀವಿ. 3-4 ತಿಂಗಳ ಹೋಗ್ತದೆ. ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಟೀಮ್ ಬಂದು ಎಲ್ಲ ಕಡೆ ಬರ ಅಧ್ಯಯನ ಮಾಡಿ ಹಣ ಬಿಡುಗಡಲಿಕ್ಕೆ ನಿರ್ದೇಶನ ಮಾಡ್ತಾರೆ. ಆ ಪ್ರಕಾರ ಸೆಂಟ್ರಲ್ ದುಡ್ಡು ಬರ್ತದೆ. ನನಗೆ ತಿಳಿದ ಮಟ್ಟಿಗೆ ಇವ್ರಿಗೆ ಅಡ್ವಾನ್ಸ್ ಹೆಂಗೆ ಕಳಿಸ್ತಾರೆ. ಇವರು ಅಡ್ವಾನ್ಸ್ ಯಾಕೆ ಹೇಳ್ತಾರೆ? ನಿಮಗೆ ಆಗೋದಿಲ್ಲ ಅಂತ ಹೇಳ್ರಿ. ನೀವು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಹಾಕಿ ಕುಂಡ್ರದು ಬೇಡ ಅಂದ್ರೆ ನಿಮ್ಮ ಅಸಮರ್ಥತೆಯನ್ನು ತೋರಿಸ್ಕೊಂಡು ಹಂಗೆ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಸಲಹೆ ಕೊಡ್ತೀನಿ. ನಮಗೇನು ಇರೋದಿಲ್ಲ. ಈಗ ಆಗ್ಯದ ಅವರು ಮೀಟಿಂಗ್ ಬರ ಅಧ್ಯಯನ ತಂಡಕ್ಕೆ ತಿರುಗಾಡ್ತಾರೆ. ನಮ್ಮ ಟೀಮು ತಿರುಗಾಡತ್ತೇವ. ನಮ್ಮದು ಒಂದು ವರದಿ ಸರ್ಕಾರ ಕೊಡ್ತೀವಿ. ನಮ್ದು ಇಷ್ಟೇ ಹೇಳೋದು, ಮೊದಲು ಸ್ಟೇಟ್ ಗೌರ್ಮೆಂಟ್ ಡಿಕ್ಲೇರ್ ಮಾಡಿ ನಿಮ್ಗೆ ಇದ್ದಷ್ಟು ಸಾಧ್ಯ ಕೊಡ್ರಿ. ಸೆಂಟ್ರಲ್ ಗೌರ್ಮೆಂಟ್ ನೀವು ಕಳಿಸ್ರಿ, ಅವ್ರು ತಂಡ ಕಳಿಸ್ತಾರೆ. ಅಧ್ಯಯನ ತಂಡ ಕಳಿಸ್ತಾರೆ. ಅವ್ರು ದುಡ್ಡು ಬರುತ್ತೆ ಮತ್ತು ಹಿಂದುಗಡೆ ಪರಿಹಾರ ಅದು ಕೊಡುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡಬೇಕು. ಸರ್, ಈ ತಹಸೀಲ್ದಾರ್ ಆಫೀಸ್ದು ಸರ್ವಿಸ್ಗಳು ಸರ್ ರಬಕವಿ, ಬನಟ್ಟಿ, ತೇರ್ದಾಳ್ ಸರ್ ಇವು ನಗರ ಏನದಲ್ಲ ಸರ್, ಭಾಳಷ್ಟು ಸಮಸ್ಯೆ ಅದ. ತಲಾಟಿ ಲಾಗಿನ್ ಬೀಳಾಕ 8 ದಿವಸ ಟೈಮ್ ತೊಗೊಳ್ತಾವೆ ಸರ್. ಬಟ್ ಲಾಗಿನ್ ಪ್ರಾಬ್ಲಮ್ ಐತಾರು DC ಆಫೀಸ್ದಾಗ ಬಿಡಿ ಮಾತಾಡಿದ್ರೆ ಇನ್ನೂ ಸಮಸ್ಯೆ ಪರಿಹಾರ ಆಗಲ್ಲ ಸರ್. ನೋಡ್ರಿ ಇವರು ಸ್ವಾದಿ ಯಾಕಂದ್ರೆ
ನೀವು ಮಕ್ಕಳಿಗೆ ಬೇಕಾದ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟಾ, ನೀವು ಇನ್ಕಮ್ ಸರ್ಟಿಫಿಕೇಟ್, ಅಲ್ರಿ ಇವೆಲ್ಲನೂ 1000-5000 ಗಂಟೆ ಇಟ್ಕೊಂಡು ಕೊಡ್ತಾನೆ. ಸತೀಶ್ ಕುಮಾರ್ ಬಂದಿಲ್ಲ ಎಲ್ಲ ಮೇನ್ ಅಲ್ಲಿ ಐತಿ, ಬಿ ಐತಿ, ಅಲ್ಲಿ ಇಟ್ಕೊಂಡು ಕೊಡ್ತಾನ. ನಾವು ಹೇಳಿದಾಗ ಕೊಡ್ತಾರ ತಕ್ಷಣ. ಎಷ್ಟು ಮಂದಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಸರ್ ಇನ್ನೊಂದು ರೀ, ಸತೀಶ್ ಕುಮಾರ್ ಬರೋದು 12 ಗಂಟೆಗೆ ಬರ್ತಾರೆ ಡ್ಯೂಟಿಗೆ. 12 ಗಂಟೆಗೆ ಬರ್ತಾರೆ, ಫೋನ್ ಹಚ್ಚಿದ್ರೆ ಫೋನ್ ರಿಸೀವ್ ಮಾಡಂಗಿಲ್ಲ ರೀ. ಈಗ ಹೆಂಗೈತೆ ಸರ್, ಅವ್ರ ತಮ್ಮ ಕೂಡ ಅಲ್ಲೇ ಕೂತಲ್ಲಿ ತಮ್ಮ ಕೊಡ್ಬೋದ್ರಿ, ಫೋನ್ ರಿಸೀವ್ ಮಾಡಂಗಿಲ್ಲ ರೀ. ಈ ಕಾಸ್ಟ್ ಇನ್ಕಮ್ ಅಂತೂ ಸಿಕ್ಕಾಪಟ್ಟೆ ಇಲ್ಲೇ ನೋಡ್ತಾರೆ, ತಳ ಹೋಗಿರಿ ಸಿಕ್ಕಾಪಟ್ಟೆ ರಸಿ. ಇನ್ನೊಂದು ಹೆಂಗಾಗೈತೆ ಸರ್, ಈಗ ತಹಸೀಲ್ದಾರ್ಗಳು ವಾರ್ನಿಂಗ್ ಮಾಡಬೇಡಿ. ನೀವು ವಾರ್ನಿಂಗ್ ಮಾಡಿ ಬಂದ ಅರ್ಜಿಗಳನ್ನು ಒಂದು ದಿವಸದಾಗ ಕ್ಲಿಯರ್ ಆಗ್ಬೇಕು. ನೀವೇನೂ ಮಾಡಂಗಿಲ್ಲ ಅಂದ್ರೆ ಉತ್ತರ ಅವ್ರಿಗೆ ಹಂಗೆ ಹಿಂಗಾಗತ್ತೆ, ವ್ಯವಹಾರ ನಡೆದಿದ್ದೆ ಅಲ್ಲಿ ಯಾವ ದುಡ್ಡು ಕೊಡ್ತಾನೆ. ಈ ಶಾಲೆಗಳಿಗೆ ಏನಾಗತ್ತೆ ಸರ್, ಹುಡುಗರು ಹೊರಗೆ ಹಾಕ್ಬಿಡ್ತಾರೆ, ತೊಗೊಂಬರಿ ಅವ್ನು ನೀನು ಡಾಕ್ಯುಮೆಂಟ್ ತೊಗೊಂಬರಿ ತೋತೀವಿಲ್ಲ ತೊಗೊಳಂಗಿಲ್ಲ. ನೀವು ನೋಡ್ರಿ, ನಾ ಹೇಳ್ತೀನಿ, ನೀವು ಜಿಲ್ಲಾಧಿಕಾರಿಗೆ ಬರ್ರಿ, ನಾನು ಜಿಲ್ಲಾಧಿಕಾರಿಗಳು ಮಾತಾಡ್ತೀನಿ. ಹಿಂಗಾಗಿ ಪ್ರಸಂಗ ನನಗೂ ಗೊತ್ತದ. ನಾ ಫೋನ್ ಮಾಡಿದ್ರೆ ತಕ್ಷಣ ಒಂದು ತಾಸನೇ ಹಾಕಿ ಕೊಟ್ಟು ಕಳಿಸ್ತಾನೆ. ಆದ್ರೆ ಉಳಿದವ್ರಿಗೆ ಯಾಕೆ ಕೊಡಂಗಿಲ್ಲ? ಪ್ರತಿಯೊಂದು MLA ಹೇಳ್ಬೇಕನ್ನ. ಮತ್ತೆ ಸರ್ ಆಫೀಸ್ನಾಗ ಹೆಂಗಾಗೈತೆ ಸರ್, ಈಗ 90 ವರ್ಷದ ಹೆಣ್ಮಕ್ಳು ಸರ್, ಸಾಲಿ ದಾಖಲಾತಿ ಕೇಳ್ತಾರೆ, ಮಗನ ಹಚ್ಚಿದ್ರು ರದ್ದು ಮಾಡತ್ತಾರು, ಅವ್ರ ತಾಲೂಕು ಅವ್ರ ತವ್ರ ಮನೇಲಿ ಕೇಳತ್ತಾರ ಸರ್. ಅದು ಅವ್ರ SIR ರೂಲ್ಸ್ ಹಂಗ ಇಲ್ಲ ಸರ್, ಇದ್ರ ಕಾಸ್ಟ್ ಇನ್ಕಮ್ ಸರ್ ಅವ್ರ ಮಂದಿ ಯಾಕೆ ಬೇಕಾಗ್ತಾರ? ಅದ್ರೆ ಕೇಳೋದು ರದ್ದು ಮಾಡಿ ಹಾಕ್ತಾರೆ ಸರ್. ಈ ಕಾಸ್ಟ್ ಇನ್ಕಮ್ ಯಾರ್ದು ಇರ್ತೈತಲ್ಲ ಅವ್ರದ LC ಬೇಕು ಸರ್, ಅವ್ರ ಶಾಲೆನ ಕಲ್ತಿರಂಗಿಲ್ಲ, ಹೆಂಗ್ ಸಾಧ್ಯಕ್ಕೆ ಸರ್? ಅವ್ರು ಬಂದಿಲ್ಲಪ್ಪ ಇಲ್ಲಿ ಇದ್ದವರು. ಈಗ ನೋಡ್ರಿ ಅದನ್ನ ಕಡ್ಕೊಳ್ಳೋರು ನೀವು ಹೇಳಿ ಒಂದು ಲೆಟರ್ ಅವ್ನ ಮ್ಯಾಗ ಅಲಿಗೇಷನ್ ಮಾಡಿ ಲೆಟರ್ ಬರ್ರಿ, ನಾನು ಬರಿತಾನೆ ಬೇಕಾದ್ರೆ ನಾ ಹೇಳ್ತೇನೆ. ಈಗ ಮನೆ ಸರ್ ಆಫೀಸ್ ಹೋಗಿದ್ದೆ ಸರ್, ಕಾಗೆ ಅವ್ರಂತೂ ಫೈಲ್ ಮುಂದೆ ಇರ್ತದೆ ಸರ್, ಫೈಲ್ ಬಂದಿಲ್ಲ ಅಂತ ರದ್ದು ಮಾಡ್ತಾರೆ ಸರ್. ಇಂಥ ಸಮಸ್ಯೆ ಇರ್ತದೆ ಸಾರ್ವಜನಿಕರು. ಏನ್ ಮಾಡೋದು ಹೇಳ್ರಿ? ನಾವು ಸರ್ ಹೇಳ್ಬೇಕು ಸರ್, ನಾವು ಶಾಸಕಾಗಿ ಎಲ್ಲ ಅಧಿಕಾರಿಗಳು ಬಾಯಿ ಮಾಡಿ ಜಗಳಾಡೋದು ಅದು ಒಳ್ಳೆಯದಾಗೋದು. ಅದನ್ನು ಸೋಷಿಯಲ್ ಮೀಡಿಯಾದಾಗ ಬಿಡ್ತಾರೆ, ಇವ್ರು ಬೇದ್ರು, ಇವ್ರು ಮಾಡಿದ್ರು, ಕೆಲಸನ ಮಾಡಂಗಿಲ್ಲ. ಕೆಲಸ ಮಾಡೋದು ನಾವ್ ಯಾಕೆ ಹೇಳ್ಬೇಕ್ರಿ? ಅವ್ರಿಗೆ ತಮ್ಮ ಡ್ಯೂಟಿ ತಾವು ಮಾಡ್ಬೇಕಲ್ಲ. ತಹಸೀಲ್ದಾರ್ಗಳು ನೀವು ಇದ್ದದ್ದು ವಾರ್ನಿಂಗ್ ಮಾಡಂಗಿಲ್ಲ. ಈಗ ನಿಮ್ಮನ್ನ ಅನಿಸ್ತೋದಾರೋ ಏನೋ ಅಂತ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಏನಂತಾರೆ ಸರ್, ನಿಮ್ಗೆ ಯಾಕೆ ಇಷ್ಟು ಕಾಳಜಿ ಅಂತ ಕೇಳ್ತಾರೆ ಸರ್. ನಮಗೆ ಕೇಳ್ತಾರೆ, ನಿಮ್ಗೆ ಯಾಕೆ ಇಷ್ಟು ಕಾಳಜಿ ಇದ್ರ ಬಗ್ಗೆ ಅಂತ ಕೇಳ್ತಾರೆ. ಹೌದು, ನೀವು ತಿಂದಿರಿ, ತಿಂದುಕೊಂಡಿರ್ತೀರಿ. ನಮಗೆ ಪಬ್ಲಿಕ್ ಕಳಕಳಿ ಅದ, ನಮಗೆ ಅನುಕಂಪದ ಜನರ ಬಗ್ಗೆ ನಾವು ಕೇಳಬೇಕಂತ ಹೇಳಿ ಕೇಳ್ರಿ ನೀವು. ಆದ್ರೆ ಸತೀಶ್ ಕುಮಾರ್ ಅಂತೂ ಏನು ಕೆಲಸನ ಮಾಡಂಗಿಲ್ಲ ಸರ್. ಅದು ದೊಡ್ಡ ಆರೋಪದ ಮ್ಯಾಗ. ಇವ್ರಿಗೂ ಹೇಳೇನಿ, ಇವ್ರಿಗೆ ಹೇಳೇನಿ, ಈ ತಹಸೀಲ್ದಾರ್ಗೆ ಸ್ವಾದಿಗೂ ನಾ ಡಿಸಿ ಕೂಡ ಈ ಉಳ್ಕಾದವ್ರಲ್ಲ ಸರ್, KDP ಒಳಗೆ ಅವ್ರ ಬಗ್ಗೆ ತೆಗಿತೀನಿ ನಾ ಮಾತಾಡ. ಇನ್ನೊಂದು ಸರ್, ಎಲ್ಲಾ ಅಧಿಕಾರಿಗಳು ರವಿವಾರ ದಿವಸ ಫೋನ್ ರಿಸೀವ್ ಮಾಡ್ತಾರೆ. ಇವ್ರು ಶನಿವಾರ 2ನೇ ಶನಿವಾರ 4ನೇ ಶನಿವಾರ ಸುಚಾಪರೆ. ಮತ್ತೆ ಯಾರಿಗೆ ಫೋನ್ ಹಚ್ಚಿದ್ರು ನಾವು ತಹಸೀಲ್ದಾರ್ಗೆ ಹಚ್ಚೋದನ್ರಿ. ನೀವು ಒಂದು ಪಬ್ಲಿಕ್ ಒಂದು ಪತ್ರ ಬರೀ, ತಹಸೀಲ್ದಾರ್ ಕೊಡ್ರಿ, AC ಕೊಡ್ರಿ, DC ಕೊಡ್ರಿ, ಮುಖ್ಯಮಂತ್ರಿಗೆ ಕಳಿಸ್ರಿ, ಆ ಇಲಾಖೆ ಸೆಕ್ರೆಟರಿಗೆ ಕಳಿಸ್ರಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ. ಒಂದು 10 ಒಮ್ಮೆ ಬರ್ದಿಡ್ರಿ, ವಾರಕ್ಕೊಮ್ಮೆ ಹಾಕೋದು. ಹಿಂಗೆ ಬಾಡಿದಾಗ ಮಾಡ್ತಾರೆ, ಇಲ್ಲಿ ಮನೆಯಂಗಿಲ್ಲ ಅವು. ಯಾಕಂದ್ರೆ ರಾಟಿ ಬಿದ್ದುಬಿಟ್ಟತ್ತೆ ಇದ್ರಾಗ ರೆವಿನ್ಯೂ ಇಲಾಖೆ ಅಂತ ಯಾರು ಅವ್ರು ಹೇಳಂಗಿಲ್ಲ ಜೋರ್ಲೆ. ಈಗ ರೇಷನ್ ಕಾರ್ಡ್ ಕಾಸ್ಟ್ ಕೇಳ್ತಾರೆ ಸರ್, ಎಲ್ಲ ರದ್ದು ಮಾಡ್ಬೇಕು ಕೂತ್ಬಿಡ್ತಾರೆ. ಆದ್ರೂ ಇನ್ನೊಂದ್ಸಲ ನೀವು ತಲಾಟೆಗೆ ಹೋಗಿ ಇನ್ಸ್ಟ್ರಕ್ಷನ್ ಕೊಡ್ರಿ ಸರ್, ತವ್ರ ಮನೆಗೆ ತಂದು ಬಂದು ಇಬ್ರು ತಹಸೀಲ್ದಾರು ಎಲ್ಲ ತಲಾಟೆಗಳು ಮೀಟಿಂಗ್ ಜಾರಿ ನಾವು ಬರ್ತೀವಿ. ಕಾಸ್ಟ್ ಇನ್ಕಮ್ ಸರ್ ಒಂದೇ ದಿವ್ಸನೇ ಕ್ಲಿಯರ್ ಮಾಡಂಗೆ ಮಾಡ್ರಿ. ಈಗ ಏನಾಕತ್ರಿ, 8 ದಿವಸ ಗಟ್ಟಲೆ ಅವು ಕಾಯ್ಕೋತ ಕೂತ್ ಬಿಡ್ತಾರೆ, ಅಲ್ಲಿ ಹುಡುಗರನ್ನ ಸಾಲ ತಗೊಳಂಗಿಲ್ಲ. ಹಾಂ ಸರ್, ಈಗ ಅವು ಇದ್ರ ಹೊಳೆ ಪ್ರಕಾರವಾಗಿ ಮಾಡಬೇಕಾಗಿದೆ ಅಂತ ಒಂದ್ಸಲ ಹೇಳಿದ ಮಾಡ್ಲಿ ಸರ್. ಸರ್ ಈಗ ಸರ್ ಆನ್ಲೈನ್ಯಾಗ ರಿಜಿಸ್ಟರ್ ಇರ್ತದಿಲ್ಲೋ ಡೈಲಿ ಏಟ್ ಕೊಡ್ತಾನೆ ನೋಡ್ರಿ. ಡೈಲಿ ಒಂದು ಟಾರ್ಗೆಟ್ ಮಾಡ್ರಿ, ಅವ್ರು ಡೈಲಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕು. ಅದು ಕೊಟ್ಟ ಉಳಿಲಿ, ಅದು ಕೊಡಂಗೇ ಇಲ್ಲ. ಎಲ್ಲಿ ಹೋಗಾವು ಸರ್ ಇನ್ನೊಂದೇನ್ರಿ, ಮನ್ಯಾಗ ಕೂತ ತಮ್ಮ ಕೊಡ್ಬೋದ್ರಿ, ಅದನ್ನೂ ಮಾಡಂಗಿಲ್ಲ ರೀ. ಮನೆ ನೋಡ್ರಿ, ನಾ ಫೋನ್ ಮಾಡಿ ಹೇಳಿದಾಗ ಮನ್ಯಾಗ ಕೂತ ಕಳಿಸ್ತಾನ. ಆಗ ರೀ ಈಗ ಪ್ರತಿಯೊಂದಕ್ಕೂ ನಾ ಹೇಳೋದಾಕೇನ. ಈಗ ಮಾನ್ಯ ಸರ್ ಫೋನ್ ಹಚ್ಚಿನ್ರಿ, AC ಆಫೀಸ್ನಾಗ ಅದನ್ನಂತಂದ್ರೆ ನಾ ಇಲ್ಲೇ ಕೂತಾನ ಬಾತ್ ಏನ್ರಿ, ನಾ 10 ಮಿನಿಟ್ನಾಗ ಬಂದ್ರೆ AC ಆಫೀಸಿಂದ ಹೆಂಗೆ ಬರ್ತಾರೆ 10 ಮಿನಿಟ್ನಾಗ ರೀ. ಮತ್ತೆ ಈಗ ನಾವು ಏನ್ರ ಸ್ವಲ್ಪ ಬಾಯಿ ಮಾಡಿದ್ವಿ ಅಂದ್ರೆ ಅಧಿಕಾರಿಗಳ ಮೇಲೆ ದವಾನಿಕೆ ಮಾಡ್ತಾರಪ್ಪ. ಅದನ್ನು ಅದು ಅವರ ಮಾನವೀಯತೆ ದೃಷ್ಟಿಯಿಂದ ಮಾಡ್ಬೇಕು. ಏನು ಮಾಡೋದು ಹೇಳ್ಬಾರ್ದು. ಈ ಸರ್ಕಾರ ಹೈಯರ್ ಅಧಿಕಾರಿಗಳು ಆಕ್ಷನ್ ತಗೊಳ್ಳೋದಂತ ಅದು ಮಾತು ಕರ್ತವ್ಯ ಕಾಟಿಪಡಿಸ್ಯಾರ, ನಮ್ಮ ಯಾಕೆ ಕೇಸ್ ಹಾಕೊಂಡ್ಕೊಂಡದ. ಆಯ್ತು, ಇದ್ರ ಬಗ್ಗೆ ಅವ್ರ ನಟರು ಮೀಟಿಂಗ್ ಮಾಡಿ ನಾವು ಕ್ರಮ ತಗೊಳ್ಳುವಂತ ಕೆಲಸ ಮಾಡ್ತೀವಿ. ಸರಿ ಸರ್.